ನಮಸ್ಕಾರ ಫ್ರೆಂಡ್ಸ್, ನಾವು ಬಂದಿದ್ದೀವಿ ಇವತ್ತು ಚಿಕ್ಕಪೇಟೆಗೆ. ಶಾಪಿಂಗ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು. ಹಂಗೆ ಬಜಾರ್ ಕೂಡ ನೋಡಿ ಇದೆ. ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಪಾರ್ಕಿಂಗ್ ಮಾಡಿರೋವಂಥ ಏರಿಯಾ ಇದು. ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಕಾಣಿಸುತ್ತೆ ಚಿಕ್ಕಪೇಟೆ ಅಂತ. ಪಾರ್ಕಿಂಗ್ ಮಾಡಿಬಿಟ್ಟು ಮುಂದೆ ಬಂದು ಇಲ್ಲೆಲ್ಲ ಫ್ರೂಟ್ಸು ಮಂಡಿಗಳು ಕಾಣಿಸ್ತಾ ಇದೆ ತುಂಬ. ಮೇಯ್ನ್ ಇದೆಲ್ಲ ಹೋಲ್ಸೇಲ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತಲ್ವ ಬೆಂಗಳೂರಿಗೆ. ಇದೆಲ್ಲ ಮೇಯ್ನ್ ಡೀಲರ್ಗಳು ಆ್ಯಕ್ಚುಲಿ. ನೋಡಿ ಎಲ್ಲ ಗೋಡೌನ್ಗಳು, ತುಂಬ ಹಳೇ ಕಟ್ಟಡಗಳಿಲ್ಲ. ಇದೆಲ್ಲ ಈ ಥರ ಕಾಣಿಸ್ತಾ ಇದೆ. ಇದು 4 ವೀಲರ್ ಪಾರ್ಕಿಂಗ್ ಇದು. ಸೊ 2 ವೀಲರ್ಗೂ 4 ವೀಲರ್ಗೂ ಒಂದು 100 ಮೀಟರ್ ಡಿಫ್ರೆನ್ಸಲ್ಲಿರುತ್ತೆ. ಇದು ಮೆಟ್ರೋ ಪಾರ್ಕಿಂಗ್ಗೆ. ಸೊ ನೋಡಿ ಇದೆ ಚಿಕ್ಕಪೇಟೆ ಮೇಯ್ನ್ ರೋಡ್ ಇದು ಆ್ಯಕ್ಚುಲಿ. ಇಲ್ಲಿಂದನೇ ಎಲ್ಲ ಶಾಪಿಂಗ್ ಸ್ಟ್ರೀಟ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲೆಲ್ಲ ರಸ್ತೆ ಬದಿ ವ್ಯಾಪಾರಿಗಳು. ನೋಡಿ ಮಾವಿನ ಸೀಸನ್ ಸ್ಟಾರ್ಟ್ ಆಯಿತು ಅನಿಸುತ್ತೆ. ತರವಾದ ಮಾವಿನ ಹಣ್ಣುಗಳೆಲ್ಲ ಕಾಣಿಸ್ತಾ ಇದೆ. ಇದೆಲ್ಲ ಟ್ರಾವೆಲ್ ಬ್ಯಾಗ್ಸ್ಗಳು, ಯಾವ ಟೈಪ್ ಬ್ಯಾಗ್, ಎಲ್ಲ ಥರ ಟ್ರಾವೆಲ್ ಬ್ಯಾಗ್ಸ್ಗಳು ಅವೈಲಬಿಲಿಟಿ ಇದೆ ಇಲ್ಲಿ. ಫ್ರಮ್ ಮೆಟ್ರೋ ಎಂಟ್ರೆನ್ಸ್ ಇದೇನೆ ಚಿಕ್ಕಪೇಟೆದು. ನೋಡಿ ಸ್ವೀಟ್ ಕಾರ್ನ್ ಎಲ್ಲ 4 ಪೀಸ್ 50 ರೂಪಾಯಿಗೆ. ಗೂಸ್ಬೆರೀಸ್ ಎಲ್ಲ ಕಾಣಿಸ್ತಾ ಇದೆ. ಕಿತ್ನಾ ಭಯ್ಯ, ಕಿತ್ನಾ? 100 ರೂಪೀಸ್. ನೋಡಿ 100 ರೂಪೀಸ್ಗೆ ಒಂದು ಬ್ಯಾಗ್. ನೋಡಿ ಆ್ಯಪಲ್ ಎಲ್ಲ 150 ರೂಪೀಸಿಗೆ ಬಂದುಬಿಡುತ್ತೆ ನಿಮಗೆಲ್ಲ. ಇವಾಗ ಔಟ್ಸೈಡ್ ಮಾರ್ಕೆಟು 250, 300 ಕೊಡ್ತಾ ಇದೆ. ನೋಡಿ ತುಂಬ ಹಳೇ ಬಿಲ್ಡಿಂಗ್ ಅನಿಸುತ್ತೆ. ಯಾವುದು ಪ್ಲಾಸ್ಟಿಂಗೇ ಆಗಿಲ್ಲ, ಏಕೆಂದರೆ ಇಲ್ಲ ಅಷ್ಟು ಮತ್ತೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ನಡ್ಸೋಕ್ಕಾಗಲ್ಲ. ಏಕೆಂದರೆ ತುಂಬ ಕಂಜಕ್ಷನ್ ಏರಿಯಾ ಆಗುತ್ತಿದ್ದು. ಇದೆಲ್ಲ ಹೋಲ್ಸೇಲ್ ಗಾರ್ಮೆಂಟ್ ಶಾಪ್ಸ್ಗಳು. ನೋಡಿ ಮಕ್ಕಳಿಗೆ, ದೊಡ್ಡವ್ರಿಗೆ, ಲೇಡೀಸು, ಜೆಂಟ್ಸು ಎಲ್ಲರಿಗೂ ಹೋಲ್ಸೇಲಾಗಿ ಸಿಗುತ್ತೆ ಇಲ್ಲಿ. ನೋಡಿ ಇದೆಲ್ಲ ಮೆಟಲ್ ಸ್ಟೋರು. ಹಿತ್ತಾಳೆ ಮತ್ತು ತಾಮ್ರ ಮೆಟಲ್ ಸ್ಟೋರ್ಗಳು ಬರುತ್ತೆ. ನೋಡಿ ಸ್ಟ್ರಾಬೆರಿ 100 ರೂಪಾಯಿಗೆ 3 ಬಾಕ್ಸ್ ಫ್ರೆಂಡ್ಸ್. ಇದು ಎಲ್ಲ ಹೊರಗಡೆ ಎಲ್ಲ 100 ರೂಪೀಸ್ಗೆ 1 ಬಾಕ್ಸ್ ಇರುತ್ತೆ. ಇಲ್ಲಿ 100 ರೂಪಾಯಿಗೆ 3 ಬಾಕ್ಸ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಯಾಕೆಂದರೆ ಹೋಲ್ಸೇಲ್ ಪ್ರೈಸ್. ಇಲ್ಲೇ ಮಂಡಿ ಇರೋದ್ರಿಂದ ತಗೊಬಂದ್ಬಿಟ್ಟು ಸೆಲ್ ಮಾಡ್ಬಿಡ್ತಾರೆ. ನೋಡಿ ತುಂಬ ಯಾವುದೋ ಒಂದು ಹೊಸ ಬಿಲ್ಡಿಂಗ್ ಅನಿಸುತ್ತೆ ಇದು. ಹೊಸದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಓನ್ಲಿ ಹೋಲ್ಸೇಲ್, ಯಾವುದೇ ರಿಟೇಲ್ ಸೇಲ್ಸ್ ನಡೆಯೋಲ್ಲ ಇಲ್ಲಿ. ಎಲ್ಲ ಬಂಚ್ ಕಟ್ಲೆ ತೊಗೋಬೇಕು ನೀವು, ಕಮ್ಮಿನಲ್ಲಿ ಸಿಗುತ್ತೆ. ನೋಡಿ ಎಲ್ಲ ಟ್ರಾಲಿನಲ್ಲೇ ತೊಗೊಂಡು ಹೋಗ್ತಾ ಇದ್ದಾರೆ ವಸ್ತುಗಳು ಸಾಗ್ಸೋಕ್ಕೆ. ಎಲ್ಲ ದಿನ ಕೂಲಿ ಕಾರ್ಮಿಕರು ತುಂಬ ಕಷ್ಟಪಡ್ತಾ ಇದ್ದಾರೆ. ನೋಡಿ ಇವ್ರನ್ನ ಮೆತ್ಕೊಂಡೇ ಹೋಗ್ತಾ ಇದ್ದಾರೆ. ನೋಡಿ ಹೋಲ್ಸೇಲ್ ಶಾಪ್ಸ್ಗಳು ಇದೆಲ್ಲ. ಜೆಂಟ್ಸ್ಗೆ ಶಾಪ್ಸ್ಗಳು ಬರುತ್ತೆ ಹೋಲ್ಸೇಲ್. ಎಲ್ಲ ಮೇಕಪ್ಗೆ ಸಂಬಂಧಪಟ್ಟಂಥ ವಸ್ತುಗಳು. 120 ರೂಪೀಸ್. ಅಣ್ಣ ಏನಿನ್ನು ಅಣ್ಣ ಇದು ತರಕಾರಿನ ಗೊತ್ತಿಲ್ವಾ? ಯಾವುದೋ ಗೊತ್ತಿಲ್ಲ ಫ್ರೆಂಡ್ ನಮಗೂ. 100, 3 kg 100 ರೂಪಾಯಿ ಅಂತ. ಕರ್ಬೂಜ ಮೇ ಬಿ ಲೋಕಲ್ ಕರ್ಬೂಜ ಅನಿಸುತ್ತೆ. ನೋಡಿ ಇದು ಚಿಕ್ಕಪೇಟೆನಲ್ಲಿರುವ ಬಾಣೇಶ್ವರ ಸ್ವಾಮಿಯರ ದೇವಸ್ಥಾನ. ನೋಡಿ ಎಲ್ಲ ನಟ್ಸ್ಗಳ ಅಂಗಡಿಗಳಿದು. ನೋಡಿ ಇದೆಲ್ಲ ಈ ಸ್ಟ್ರೀಟ್ ಫುಲ್ಲು ಹೆಣ್ಮಕ್ಳು ಹೋಲ್ಸೇಲ್ ಅಂಗಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ಥರ ಐಟಮ್ಗಳು ಸಿಗುತ್ತೆ. ನೋಡಿ ಈ ಲೈನ್ ಫುಲ್ ಅದೇನೆ. ಇದು ಕಾಂಪ್ಲೆಕ್ಸ್ ಫುಲ್ಲು ಒಳಗಡೆ ಹೋಗ್ಬಿಟ್ರೆ ಮಿನಿಮಮ್ ಒಂದು 10-20 ಅಂಗಡಿ ಇರುತ್ತೆ ಇಲ್ಲಿ. ಎಲ್ಲ ಜೆಂಟ್ಸ್ದು ಹೋಲ್ಸೇಲ್ ಅಂಗಡಿಗಳಿದೆಲ್ಲ. ಬೇಬಿ ವರ್ಡ್ ಅಂತ ಮಕ್ಕಳದು ಫುಲ್ಲು
ಎಲ್ಲ ಐಟಮ್ಸ್ಗಳು ಸಿಗುತ್ತೆ, ಬಟ್ಟೆಗಳು ಎಲ್ಲ ಹೋಲ್ಸೇಲ್ ರಿಟೇಲ್ ಎಲ್ಲ ಸಿಗುತ್ತೆ ಭಯ್ಯ, ಎಲ್ಲ ಸಿಗುತ್ತೆ. ಬೇಬಿ ವರ್ಡ್ ಅಂತ ನೋಡಿ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರಂತೆ. ಇದು ಕೂಡ ಎಲ್ಲ ಹೋಲ್ಸೇಲ್ ಅಂಗಡಿ ಕೊಡ್ತಾರಲ್ವಾ. ವಿನಾಯಕ ಮಾರ್ಕೆಟ್, ಮಾಮೂಲ್ ಪೇಟ್, ಲಾಲ್ ಬಿಲ್ಡಿಂಗ್ ಆಪೋಸಿಟ್. ಭೇಟಿ ಕೊಡಿ ವೀಕ್ಷಕರೇ. ಬೇಬಿ ವರ್ಲ್ಡ್ ನೋಡಿ, ಇದೊಂದು ಸ್ಟ್ರೀಟು, ಒಂದೇ ಒಂದು ಡೋರ್, ಒಳಗಡೆ ಹೋದರೆ ಹೋಗ್ತಾನೇ ಇರ್ಬೋದು. ಏನೇನು ಸಿಗಲ್ಲ ಹೇಳಿ, ಇಲ್ಲಿ ಎಲ್ಲ ಥರ ಸಿಗುತ್ತೆ ನೋಡಿ. ಇದೆಲ್ಲ ಚಿಕ್ಕ ಅಂಗಡಿ, ಇದೊಂದು, ಇಲ್ಲೊಂದು ಅಂಗಡಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ. ಈ ಥರ ಚಿಕ್ಕ ಚಿಕ್ಕದವು 100 ಇದ್ದಾವೆ. ಚಿಕ್ಕಪೇಟೆನಲ್ಲಿ ನಮ್ಮ ಕನ್ನಡದ ಬಾವುಟ. ಐದು ಫ್ಲೋರ್ ಇದೆ ಇದು, 5 ಫ್ಲೋರ್ದು DK ಹೈ ಫ್ಯಾಷನ್ ಅಂತ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಗುರು, ಅಂಗಡಿಗಳು ನಡೆದ್ರು ಅರ್ಧ ಗಂಟೆನೇ ನಡೀತಾ ಇದ್ದೀವಿ, ಅಂಗಡಿಗಳು ಮುಗೀತಾನೇ ಇಲ್ಲ. ಒಂದಕ್ಕಿಂತ ಒಂದು ದೊಡ್ಡದು. ಇಲ್ಲಿ 10 ರೂಪಾಯಿಂದ ಹಿಡಿದು 10,000ವರೆಗೂ ಐಟಮ್ಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ನೋಡಿ. ಇದು ಕಾಫಿ ಸೆಂಟರು. ಇಲ್ಲೇ ಕಾಫಿ ಬೀಜ ಎಲ್ಲ ಹುರಿದು ಪುಡಿ ಮಾಡಿ ಕೊಡ್ತಾರೆ ಹೋಲ್ಸೇಲಾಗಿ. ಇಲ್ಲಿಂದನೇ ಎಲ್ಲ ಕಡೆ ಸಪ್ಲೈ ಆಗುತ್ತೆ ಅನ್ಸುತ್ತೆ, ಹೋಲ್ಸೇಲ್ ಮಾರ್ಕೆಟ್ ನೋಡಿ. ಇದುವರೆಗೂ ಬರೀ ಹೆಣ್ಮಕ್ಳದ್ದು ಅಂಗಡಿಗಳನ್ನ ನೋಡಿದ್ದಾಯ್ತು. ಪಂಚ ಅಂಗಡಿ ಅಂತ ಒಬ್ರದ್ದು, ಗಂಡು ಮಕ್ಳದ್ದು ಒಂದು ಅಂಗಡಿ ಕಾಣಿಸ್ತೀವಿ. ನೋಡಿ, ಚಿಕ್ಕಮಕ್ಳುಗಳಿಂದ ಓಲೆಗಳ ಮತ್ತು ಉಂಗುರಗಳು, ಒಳ್ಳೆ ಶಾಪಿಂಗ್ ನಡೀತಾ ಇದೆ ಇಲ್ಲಿ. ನೋಡಿ, ಇಲ್ಲಿ ಈ ಅಂಗಡಿನಲ್ಲಿ ಯಾವ ದೇವರ ವಿಗ್ರಹ ಬೇಕಾದ್ರೂ ಸಿಕ್ಬಿಡುತ್ತೆ. ಗಣೇಶ, ಶಿವ, ಕೃಷ್ಣ, ದುರ್ಗಿ ಎಲ್ಲ ಸಿಕ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ಅಂಗಡಿನಲ್ಲಿ ಥರ ವಿಗ್ರಹಗಳು ಎಲ್ಲ ನೋಡಿ. ಮನೆಯಲ್ಲೆಲ್ಲ ಪೂಜೆಗಳೆಲ್ಲ ಮಾಡಿಸ್ತಾರಲ್ವ, ವಿಗ್ರಹಗಳನ್ನ ಇಟ್ಟು ಎಲ್ಲ ಥರ ವಿಗ್ರಹಗಳು ಸಿಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿ. ಅದು ಎಲ್ಲ ನಕಲಿ ಆಭರಣಗಳ ಅಂಗಡಿ ಇದು. ನೋಡಿ, ಹೋಗ್ತಾನೆ ಇರ್ಬೋದು. ರೋಡ್ಗಳು ಎಂಡೇ ಇಲ್ಲ ಇಲ್ಲಿ. ನೋಡಿ, ಎಲ್ಲ ಸಿಂಗ್ ಸ್ಯಾರಿ ಸ್ಟೋರ್ಗಳಿದೆಲ್ಲ. ನೋಡಿ, ಇಲ್ಲಿ ಎಲ್ಲ ಹೆಣ್ಮಕ್ಳ ಅಚ್ಚುಮೆಚ್ಚಿನ ಸುದರ್ಶನ್ ಸಿಲ್ಕ್ ಇದು. ಪಕ್ಕದಲ್ಲೇ ಕುಬಾರನ್ ಸಿಲ್ಕು, ಪದ್ಮಾವತಿ ಸಿಲ್ಕು, ಶ್ರೀಧರ್ ಸಿಲ್ಕು, ಬರೀ ಸಿಲ್ಕ್ ಸ್ಯಾರೀಸ್ ಅಂಗಡಿಗಳೇ ಇದ್ದಾವೆ. ನೋಡಿ, ನಾವಿವಾಗ ಇನ್ನೊಂದು ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ತುಂಬ ಜನಗಳು ತುಂಬ ಫ್ರೆಶ್ ಆಗಿಬಿಟ್ಟಿದ್ದಾರೆ ನೋಡಿ. ಇಲ್ಲೇನಂದರೆ ಎಲ್ಲ ಫಿಯರ್ಲೆಸ್ಸಾಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ ತುಂಬ. ಅದರಲ್ಲಿ ಹೆಣ್ಮಕ್ಳೇ ತುಂಬ ಜನ ಇದ್ದಾರೆ.
ಇದೆಲ್ಲ ಸ್ಯಾರಿ ಸೆಂಟರ್ಸ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಎಲ್ಲ ಹೋಲ್ಸೇಲ್ ಸ್ಯಾರಿ ಸೆಂಟರ್ಸು. ಒಂದ್ರ ಪಕ್ಕ ಒಂದು ಅಂಗಡಿ. ಎಲ್ಲ ಬಿಸ್ನೆಸ್ ಹೇಗೆ ಮಾಡ್ತಾರೆ ಅನ್ನೋದೇ ಡೌಟ್ ಆಗಿದೆ. ಫ್ರೂಟ್ ಜ್ಯೂಸ್ ಸೆಂಟರ್ ಇದೆ. ನೋಡಿ ಫ್ರೆಂಡ್ಸು, ಟ್ರಾಫಿಕ್ ಯಾವ ಥರ ತುಂಬ್ಕೊಂಬಿಟ್ಟಿದೆ ಇವಾಗ. ಈವ್ನಿಂಗ್ ಆಯ್ತಲ್ಲ, ಹಿಂಗೆ ಹೋಗಿ ಬರೋದ್ರೊಳಗಡೆ ಕಂಪ್ಲೀಟ್ ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋನ, ಇದೆಲ್ಲ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗೋವಂಥದ್ದು. ಗಂಡು ಮಕ್ಳಿಗೇನು ಅಷ್ಟೊಂದು ಯೂಸ್ಫುಲ್ ಐಟಮ್ ಸಿಗುತ್ತೆ ಅಂತ ಏನು ಕಾಣಿಸಿಲ್ಲ ಇಲ್ಲಿ ಯಾವುದು. ಎಲ್ಲ ಹೆಣ್ಮಕ್ಳಿಗೇನೆ. ರಾಜಾ ಮಾರ್ಕೆಟ್ ಅಂತ, ಇದು ಒಂದು ಚಿಕ್ಕಪೇಟೆನಲ್ಲಿ ಹೆಸರುವಾಸಿಯಾಗಿರುವಂಥ ಒಂದು ವೃತ್ತ ಇದು. ಇಲ್ಲಿ ರಾಜಾ ಮಾರ್ಕೆಟ್ ಅಂತ ಹಳೇ ಮಾರ್ಕೆಟು. ಇಲ್ಲಿ ಎಲ್ಲ ಥರ ಐಟಮ್ಸ್ಗಳು ಸಿಗುತ್ತೆ. ಫ್ರೆಂಡ್ಸ್ ನೋಡಿ, ಇದು ರಾಜಾ ಮಾರ್ಕೆಟಲ್ಲಿ ನಿಮಗೆ ಫ್ಯಾಷನ್ ಜ್ಯುವೆಲರ್ಸ್ ಸಿಗುತ್ತೆ. ಇಲ್ಲಿ ತುಂಬ ಫೇಮಸ್ ಮಾರ್ಕೆಟ್ ನಿಮ್ಗೆ. ಇಲ್ಲಿ ಇದೊಂದು ಸೆಂಟರು, 4 ಕಡೆಯಿಂದನೂ ಎಲ್ಲ ಕಡೆ ಅದೇ ಅಂಗಡಿಗಳಿದೆ ನಿಮಗೆ. ನೋಡಿ, ಇದೆಲ್ಲ ಫ್ಯಾಷನ್ ಜ್ಯುವೆಲರ್ಸ್ ಇರೋಂಥ ಏರಿಯಾ ಇದು. ಸಿಲ್ವರ್ ಜ್ಯುವೆಲರ್ಸ್ ಇರೋಂಥ ಏರಿಯಾ. ಸೊ 220 kg ಬ್ಲ್ಯಾಕ್ ಗ್ರೇಪ್ಸು. ಅದು ಗ್ರೀನ್ ಗ್ರೇಪ್ಸು ನೋಡಿ. ಚಿಕ್ಕಪೇಟೆನಲ್ಲಿರುವಂತಹ ಉರ್ದು ಕಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ.